ಭಾರತ ರತ್ನ ಡಾಕ್ಟರ್ ಭೀಮರಾವ್ ಅಂಬೇಡ್ಕರ್ ಅವರಿಗೆ ಕೋಟಿ ಕೋಟಿ ನಮನ. ಇವರ ಜೀವನವನ್ನು ಆಧರಿಸಿ ಈ ಧಾರಾವಾಹಿಯನ್ನು ನಿರ್ಮಿಸಲಾಗಿದೆ. ರಾಷ್ಟ್ರಕ್ಕೆ, ರಾಷ್ಟ್ರದ ಜನರಿಗೆ ಅಂಬೇಡ್ಕರರ ಕೊಡುಗೆ ಅಪಾರ. ಹಲವಾರು ಅಧಿಕೃತ ಪುಸ್ತಕಗಳನ್ನು ಆಧರಿಸಿ ಈ ಕಥೆಯನ್ನು ತಮ್ಮ ಮುಂದೆ ಇಡಲಾಗಿದೆ. ಈ ಧಾರಾವಾಹಿಯನ್ನು ವಾಹಿನಿಯು ನಿಷ್ಠೆಯಿಂದ ನಿರ್ಮಿಸಿದ್ದು, ಬಾಬಾ ಸಾಹೇಬರ ಜೀವನ ಮತ್ತು ಸವೆಸಿದ ಹಾದಿ ಪ್ರತಿಯೊಬ್ಬರಿಗೂ ಸ್ಫೂರ್ತಿ ನೀಡುತ್ತದೆ ಎಂಬುದನ್ನು ವಾಹಿನಿಯು ಬಲವಾಗಿ ನಂಬಿದೆ. ಈ ಭೀಮರಾವ್ ರಾತ್ರಿ ಕೂತ್ಕೊಳ್ಳಿಲ್ಲ ತಾನೆ? ಪ್ರಚಂಡ ಮೂರ್ತಿಗಳೇ, ಆಶ್ಚರ್ಯನಪ್ಪ ನೀವು. ನೀವು ನಿಲ್ಲಕ್ ಹೇಳದ್ಮೇಲೆ ಇವನು ನಿಂತಿದ್ದ ಅಷ್ಟೇ. ನಮ್ಮಿಬ್ರು ಮುಂದೆ ಕೂರೋ ಯೋಗ್ಯತೆ ಎಲ್ಲಿದೆ? ನರೋತ್ತಮ, ನೀನ್ ಬಂದಿದ್ದು ಒಳ್ಳೇದೇ ಆಯ್ತು. ಈಗ ನಾಟಕ ನೋಡು. ಭೀಮರಾವ್ ಇಡೀ ರಾತ್ರಿ ನರಿ ತರ ಗೀಳಿಡ್ತಾನೇ ಇದ್ದೆ, ಆದ್ರೆ ನಾನ್ ಮಲಗಿದ್ದೆ. ಇಷ್ಟೇ ನಮ್ಮ ನಿನ್ನ ನಡುವೆ ಇರೋ ವ್ಯತ್ಯಾಸ ಭೀಮರಾವ್. ಯಾಕಂದ್ರೆ ನಾವು ಮೇಲ್ವರ್ಗದವರು. ನಮ್ಮದೊಂದು ಕೂದಲು ಅಲ್ಲಾಡ್ಸಕ್ಕಾಗಲ್ಲ, ಅಷ್ಟೇ ನಿನ್ನ ಯೋಗ್ಯತೆ. ನೀವೀ ರೀತಿ ನಡ್ಕೋತಾ ಇರೋದು ಸರ್ವತಾ ಅನುಚಿತವಾದದ್ದು. ಜಾತಿಗಾಗ್ಲಿ ಯೋಗ್ಯತೆಗಾಗ್ಲಿ ನಾನು ನಿಮ್ಮ ಥರನೇ ಮೇಲ್ವರ್ಗದವನು. ಆದರೆ ನಾನು ಇದುವರೆಗೆ ಎಷ್ಟು ವಿದ್ಯಾರ್ಥಿಗಳನ್ನ ನೋಡಿದ್ದೀನೋ ಅವರೆಲ್ಲರಲ್ಲಿ ಪ್ರತಿಭಾವಂತ ಅಂತ ಅಂದರೆ ಭೀಮರಾವ್ ಅಂಬೇಡ್ಕರ್. ಮತ್ತೆ ಈ ಭೀಮರಾವ್ ಹೆಸರಲ್ಲಿ ಅಂಬೇಡ್ಕರ್ ಇದೆಯಲ್ಲ, ಇದನ್ನು ಒಬ್ಬ ಮೇಲ್ವರ್ಗದ ಅಧ್ಯಾಪಕರು ಕೊಟ್ಟಿರೋ ಬಳುವಳಿ. ಯಾರು ಇವನು? ಪ್ರಚಂಡ ಮೂರ್ತಿಗಳೇ, ಇವರು ಭೀಮರಾವ್ನ ಗುರುಗಳು, ಕೇಲುಸ್ಕರ್ ಗುರುಗಳು. ಹೌದಾ? ಒಬ್ಬ ಗುರುವಾಗಿ ಶಿಷ್ಯನ ಬುದ್ಧಿವಂತಿಕೆ ಏನು ಅಂತ ನಾನ್ ಚೆನ್ನಾಗಿ ಅರಿಬಲ್ಲೆ. ನಿಮ್ಮ ಈ ಹೆದರಿಕೆಗೆಲ್ಲ ಭೀಮರಾವ್ ಕಿಂಚಿತ್ತು ಭಯ ಪಡೋನಲ್ಲ. ಅವನು ಈ ವಟಾರ ಬಿಟ್ಟು ಹೋಗಿದ್ದ ಉದ್ದೇಶ ಅವನಿಂದ ಈ ವಟಾರದವ್ರಿಗೆ ಯಾವುದೇ ತೊಂದರೆ ಆಗಬಾರ್ದು ಅನ್ನೋ ಉದ್ದೇಶ. ಮತ್ತವನು ಇಲ್ಲಿಗೆ ಬಂದಿರೋ ಉದ್ದೇಶ ಕೂಡ ನೀವು ಈ ವಟಾರ ಜನರಿಗೆ ತೊಂದರೆ ಕೊಡಬಾರ್ದು ಅಂತ. ಬೇರೆಯವ್ರಿಗೋಸ್ಕರ ಹೋರಾಟ ಮಾಡ್ತಿದ್ದ ಭೀಮ ಇಲ್ಲೂ ಮುಂದುವರಿಸಿದ್ದಾನೆ. ಇಲ್ಲಿವರೆಗೂ ಸಿಕ್ಕಾಪಟ್ಟೆ ಮಾತಾಡ್ತೀಯ ಅಂತ ಯಾರು ಹೇಳಿಲ್ವಾ ನಿಮ್ಗೆ? ಮೊದಲನೇದಾಗಿ ನೀವು ಇಲ್ಲಿರೋ ಅವಶ್ಯಕತೆ ಇಲ್ಲ. ನೀವು ಮರ್ಯಾದೆಯಿಂದ ಇಲ್ಲಿಂದ ಹೊರಟು ಬಿಡಿ, ಅದೇ ನಿಮ್ಗೊಳ್ಳೇದು. ಮರ್ಯಾದೆಯಿಂದ ಕಳಿಸ್ಕೊಡ್ರು. ಏನ್ ಮಾಡ್ತಾ ಇದ್ದೀರಾ ನೀವು? ನೀವು ಹೀಗೆಲ್ಲ ಮಾಡೋ ಆಗಿಲ್ಲ. ಹೊರಡಿ ಗುರುಗಳೇ, ನೋಡಿ ಹೀಗೆಲ್ಲ ಮಾಡೋ ಆಗಿಲ್ಲ. ಬಿಡಿ, ಅವ್ರಿಗೇನು ಮಾಡಬೇಡಿ. ಏನ್ ಮಾಡ್ತಾ ಇದ್ದೀರಾ? ಬಿಡಿ, ಬಿಡ್ತೀವಿ, ಬನ್ನಿ ಗುರುಗಳೇ. ಏಯ್, ಆ ಕೆಳವರ್ಗದ ವ್ಯಕ್ತಿಯಿಂದ ಸ್ವಲ್ಪ ದೂರ ನಿಂತ್ಕೊಳ್ಳಿ. ನೀವು ಮಾಡಿದ್ ಸರಿ ಇಲ್ಲ.
ನನ್ನ ಗುರುಗಳನ್ನ ಈಗ ಅವಮಾನ ಮಾಡೋದಕ್ಕೆ ನಿಮ್ಗೆ ಯಾವುದೇ ಹಕ್ಕಿಲ್ಲ. ನಾನ್ ನಿನ್ನ ಹತ್ರ ಏನ್ ಹೇಳ್ದೆ? ನೀನ್ ನಮ್ಮನೆಗ್ ಬರ್ಬೇಕು, ಮಾಲೀಕ್ರೇ ಮಾಲೀಕ್ರೇ ಅಂತ ಕರಿಬೇಕು, ನನ್ನ ಸೇವೆ ಮಾಡ್ಬೇಕು ಅಂತ ಹೇಳಿದ್ದೆ ತಾನೆ? ಹೇಳದ್ನೋ ಇಲ್ವೋ? ನೋಡಿ, ನಾನು ಹೇಳದ್ನೋ ಇಲ್ವೋ ಹೇಳು. ನಾನು ಇಲ್ಲಿಂದ ನೇರ ಮನೆಗೆ ಹೋಗ್ತೀನಿ. ನೀನು ನನ್ನ ಹಿಂದೆನೆ ಮನೆಗೆ ಬರ್ತೀಯ. ಅಲ್ಲಿ ನೀನು ನಾನು ಹೇಳ್ದಂಗ್ ಮಾಡ್ತೀಯ. ಆಮೇಲೆ ನನ್ನ ಕಡೆಯೋರು ನಿನ್ನ ವಟಾರ ಬಿಟ್ಟು ಹೋಗ್ತಾರೆ. ಮತ್ತೆ ಈ ಸಲ ನಿನ್ನನ್ನ ಹಿಡಿದು ಎಳ್ಕೊಂಡು ಹೋಗೋ ತರ ಮಾಡ್ಕೋಬೇಡ. ನೀನೇ ಖುದ್ದಾಗಿ ಬರ್ಬೇಕು, ತಿಳಿತಾ? ನಡೆ. ಮುಗೀತಾ ನಿಮ್ದೆಲ್ಲ? ಇವ್ರನ್ ಕರ್ಕೊಂಡ್ ಬಂದ್ರಿ, ಇವ್ರು ಬಂದ್ರು. ಈಗ ಇವ್ರು ಅಲ್ಗೋಗಿ ಸೇವೆ ಮಾಡಲ್ಲ. ಹೀಗ್ ಮಾಡಿದ್ರೆ ಅಹಂಕಾರ ಇನ್ನೂ ಜಾಸ್ತಿ ಆಗುತ್ತೆ. ಪ್ರತಿದಿನ ಈ ತರ ಗಲಾಟೆ ಮಾಡ್ತಾನೆ ಇರ್ತಾರೆ. ಪ್ರಚಂಡ ಮೂರ್ತಿಗಳ ಹತ್ರ ಭೀಮರಾವ್ ಬರಲ್ಲ ಅಂತ ನಾವ್ ಹೋಗಿ ಅವ್ರಿಗೆ ಹೇಳ್ಬೇಕಾ? ಹೌದು, ಹೋಗು, ಹೋಗಿ ಹೇಳು ನಿನ್ ಪ್ರಚಂಡ ಮೂರ್ತಿಗಳಿಗೆ. ಹೋಗು. ಸರಿ, ಹಾಗಿದ್ರೆ ನಡೀರೋ. ನಿಂತ್ಕೊಳ್ಳಿ, ಹಾಗೆಲ್ಲ ಹೇಳೋ ಅವಶ್ಯಕತೆ ಇಲ್ಲ. ಇವ್ರುಗಳ ಮನೆ ಉಳಿಸೋದಕ್ಕೆ ಉಳ್ದಿರೋದು ಇದೊಂದೇ ದಾರಿ ಅನ್ನೋದಾದ್ರೆ ನಾನಿದನ್ನ ಮಾಡ್ತೀನಿ. ಬೇಡ ಭೀಮಾ, ನಮ್ಗೋಸ್ಕರ ನೀನ್ ಅವ್ರ ಕಾಲೊತ್ತೋ ಕೆಲ್ಸ ಮಾಡೋದ್ ಬೇಡ. ಸರ್ಸಮ್ಮ, ನನ್ನಿಂದಾಗಿ ನೀವೆಲ್ಲ ನಿಮ್ ಮನೆ ಕಳ್ಕೋತೀರಾ. ಇದನ್ನ ತಪ್ಪಿಸ್ಬೇಕು ಅಂದ್ರೆ ನಾನು ಅವ್ರ ಸೇವೆ ಮಾಡ್ಲೇಬೇಕು. ಹೋಗ್ತೀನಿ ಬಿಡಿ. ಬೇಡ ಭೀಮಾ, ನಮ್ಗಳ ಮನೆ ಹೋದ್ರೂ ಪರವಾಗಿಲ್ಲ, ಆದ್ರೆ ನೀನ್ ಆ ಮಟ್ಟಕ್ಕೆ ಇಳಿಯೋದ್ ಬೇಡ ಭೀಮಾ. ಶಾಂತಮ್ಮ, ನಾನ್ ಚಿಕ್ಕೋನಿದ್ದಾಗ ನಮ್ಮಮ್ಮ ಒಂದು ಕತೆ ಹೇಳ್ತಾ ಇದ್ರು. ಯಾವ ಮರದ ಹತ್ರ ಚಿಕ್ಕ ಮಕ್ಕಳು ಹೆಚ್ಚು ಆಟ ಆಡ್ತಾರೋ ಆ ಮರದ ರೆಂಬೆ ಬಾಗಿರುತ್ತೆ ಅಂತ. ಇದು ನಿಜಾನೋ ಇಲ್ವೋ ನನಗೆ ಗೊತ್ತಿಲ್ಲ, ಆದ್ರೆ ಅಮ್ಮ ಹೇಳಿರೋ ಈ ಕತೆ ನನ್ನ ಮನ್ಸಲ್ಲಿ ಇನ್ನೂ ಉಳಿದಿದೆ. ಅದೇ ಥರ ಈಗ ನಿಮ್ ಮನೆ ಉಳಿಸೋದಕ್ಕೆ ಇದೊಂದೇ ದಾರಿ ಅನ್ನೋ ಹಾಗಿದ್ರೆ ನಾನು ಸ್ವಲ್ಪ ಬಾಗ್ಲೇಬೇಕಾಗತ್ತೆ. ಬಾಗ್ತೀನಿ ಕೂಡ. ಹೋಗಕ್ ಬಿಡಿ ನನ್ನ. ವಾಪಸ್ ಯಾಕೆ ಬಂದ್ರಿ ನೀವು? ಯಾಕಂದ್ರೆ ನನ್ನಿಂದಾಗಿ ಇವರೆಲ್ಲ ಮನೆ ಕಳ್ಕೊಂಡು ಬೀದಿಲಲಿಯೋದು ನನಗಿಷ್ಟ ಇಲ್ಲ. ಆದ್ರೆ ನೀವ್ ಅಲ್ಲಿಗೆ ಹೋಗಿ ಅವ್ರ ಸೇವೆ ಮಾಡ್ಬಾರ್ದು. ಯಾಕೆ ಮಾಡಬಾರ್ದು? ಹೇಗೂ ಅವತ್ ಮಾಡಕ್ ಒಪ್ಪಿದ್ನಲ್ಲ, ಹಾಗೆ ಇವತ್ತು ಮಾಡ್ತೀನಿ. ವ್ಯತ್ಯಾಸ ಇಷ್ಟೇ ರಮ್ಮ, ಇವತ್ತು ಅವ್ರು ನನಗೆ ಇನ್ನಷ್ಟು ಅವಮಾನ ಮಾಡಬಹುದು. ಮಾಡ್ಲಿ ಬಿಡು. ನಮ್ಮವ್ರಿಗೋಸ್ಕರ ಇಷ್ಟು ಮಾಡಲಿಲ್ಲ ಅಂದ್ರೆ ಹೇಗೆ? ರಾಮ್ಜಿ, ರಾಮ್ಜಿ,
ನಡಿ ಲಕ್ಷ್ಮಿ, ಒಳಗೆ ಹೋಗೋಣ. ಯಾಕೆ ರಾಮ್ಜಿ ತಲೆ ಮೇಲೆ ಕೈ ಹೊತ್ಕೊಂಡು ಕೂತ್ಬಿಟ್ಟ? ಸಾಕಾಗೋಯ್ತಾ ಇಲ್ಲ ಕಾಲ್ ಸೋತೋಯ್ತಾ? ಸೋತೆ ಅಂತ ಒಪ್ಕೊಂಡ್ರೇನೆ ಒಳ್ಳೇದು ಅನಿಸ್ತಿದೆ. ನೋಡು, ನಮ್ ಜಾತಿಯವರಿದ್ದೀವಲ್ಲ, ನಮ್ ಯೋಗ್ಯತೆನೆ ಇಷ್ಟು ರಾಮ್ಜಿ. ಯಾರ್ ಬೇಕಾದ್ರೂ ಬಂದು ಯಾವಾಗ ಬೇಕಾದ್ರೂ ನೀರ್ ಹೊಡೆದು ನಿದ್ದೆಯಿಂದ ಎಬ್ಬಿಸ್ಬೋದು. ನೋಡು, ದೊಣ್ಣೆ ಹಿಡಿದಿರೋರ್ನ ಕಳಿಸಿ ನಮ್ಮನ್ನ ಬೀದಿಲ್ ನಿಲ್ಸಿ ಮಾತಾಡ್ದವ್ರ ತರ ಮಾಡ್ಬೋದು. ನಾವು ಅವ್ರ ಆದೇಶನ ಪಾಲನೆ ಮಾಡ್ಬೇಕಷ್ಟೇ. ಅವ್ರು ಏನೇ ಮಾತಾಡಿದ್ರು ಎದುರುತ್ತರ ಕೊಡಬಾರ್ದು. ಇಷ್ಟೇ ನಮ್ ಜೀವನ, ಇಷ್ಟೇ ನಮ್ ಯೋಗ್ಯತೆ. ಭೀಮನ ಬಗ್ಗೆ ಏನೇನೋ ಕತೆ ಕೇಳಿದ್ವಿ. ಭೀಮ ಸತಾರದಲ್ಲಿ ಹೀಗಿದ್ದ, ಆಗಿದ್ದ, ಹೀಗ್ ಮಾಡ್ದ, ಹಾಗ್ ಮಾಡ್ದ. ಇಲ್ಲೂನು ನರೋತ್ತಮ ಜೋಶಿ ಅವ್ರ ಜೊತೆ ಏನೇನೋ ಕತೆ ಹುಟ್ಕೊಂಡಿತ್ತು. ಆದ್ರೆ ಇವತ್ತು ಭೀಮನ ನಿಜವಾದ ಸತ್ವ ಪರೀಕ್ಷೆ ಒಬ್ಬ ಮೇಲ್ನೋರ್ ಮುಂದೆ ಆಗ್ತಿದೆ ನೋಡಿ. ರಾಮ್ಜಿ, ಇವತ್ತು ನಿಮ್ಮ ಮಗ ಅಲ್ಲಿಗೆ ಹೋಗಿ ಬರೀ ಸೇವೆ ಮಾಡ್ತಿಲ್ಲ, ಜೊತೆಗೆ ಇದನ್ನೂ ಒಪ್ಕೊಳ್ತಾನೆ. ಬರೀ ವಿದ್ಯೆ ಕಲ್ತು ದೊಡ್ಡ ದೊಡ್ಡ ಕನ್ಸ್ ಕಾಣೋದ್ರಲ್ಲಿ ಯಾವುದೇ ಲಾಭ ಇಲ್ಲ ಅಂತ. ಅತ್ತೆ, ನಾನು ಅವ್ರ ಹತ್ರ ಹೋಗ್ತೀನಿ. ಪ್ರಚಂಡ ಮೂರ್ತಿಗಳೇ, ಪ್ರಚಂಡ ಮೂರ್ತಿಗಳೇ, ಪ್ರಚಂಡ ಮೂರ್ತಿಗಳೇ, ನಾನು ಬಂದಿದ್ದೀನಿ. ನನಗೆ ಮಾತ್ರ ಒಂದ್ ಲೋಟ ಚಹಾ ತಗೊಂಡ್ ಬಾ. ಸರಿ. ನನ್ನನ್ನು ಹೋಗಕ್ ಬಿಡಿ. ನಿನ್ನನ್ನು ಒಳಗ್ ಬಿಡಲ್ಲ. ಪ್ರಚಂಡ ಮೂರ್ತಿಗಳೇ, ಇವತ್ ನಾನ್ ನೋಡ್ಲೇಬೇಕು. ನ್ಯಾಯದ ಬಗ್ಗೆ ಮಾತಾಡೋರು, ಕಾನೂನ್ ಮೇಲೆ ನಂಬಿಕೆ ಇಟ್ಕೊಂಡಿರೋರು, ಸದಾ ಸತ್ಯದ ಪರವಾಗಿ ನಿಲ್ಲೋ ವ್ಯಕ್ತಿ ಹೇಗಿನ್ನೊಬ್ರು ಕಾಲೊತ್ತಾರೆ ಅಂತ, ಹಾಗೆ ಇದನ್ನ ನೋಡಿ ಎಲ್ರೂ ಹೇಗ್ ಸಹಿಸ್ಕೋತಾರೆ ಅಂತ ಇವತ್ ನಾನ್ ನೋಡ್ಲೇಬೇಕು. ನ್ಯಾಯದ ಬಗ್ಗೆ ಮಾತಾಡೋರು, ಕಾನೂನ್ ಮೇಲೆ ನಂಬಿಕೆ ಇಟ್ಕೊಂಡಿರೋರು, ಸದಾ ಸತ್ಯದ ಪರವಾಗಿ ನಿಲ್ಲೋ ವ್ಯಕ್ತಿ ಹೇಗಿನ್ನೊಬ್ರು ಕಾಲೊತ್ತಾರೆ ಅಂತ, ಹಾಗೆ ಇದನ್ನ ನೋಡಿ ಎಲ್ರೂ ಹೇಗ್ ಸಹಿಸ್ಕೋತಾರೆ ಅಂತ. ರಮಾ, ನಿನ್ನ ಗಂಡ ಭೀಮ್ರಾವ್ ಅಂಬೇಡ್ಕರ್ ಮೇಲೆ ಆಣೆ, ಇವತ್ತೇನಾದ್ರೂ ಇವ್ರ ಸೇವೆ ಮಾಡಿದ್ರೆ ಇವತ್ತಿಂದ ನೀನು ನ್ಯಾಯ, ಕಾನೂನು, ಸತ್ಯ ಮತ್ತೆ ಮನುಷ್ಯತ್ವಕ್ಕೆ ಬೆಲೆ ಕೊಡಲ್ಲ, ಹಾಗೆ ಇವ್ರಿಗೂ ಕೊಡಕ್ ಬಿಡಲ್ಲ. ಲಕ್ಷ್ಮಿ, ಅಡಿಗೆ ಮನೇಲಿ ಇದ್ಲಿದೆ, ತಗೊಂಡ್ ಬಂದು ಮತ್ತೆ ಗೆರೆ ಎಳಿ ಇಲ್ಲಿ. ಯಾಕೆಂದ್ರೆ ಆ ಭೀಮ ಮತ್ತೆ ಮನೆಗ್ ಬಂದ್ನಲ್ಲ.
ಗೆರೆ ಚೆನ್ನಾಗಿ ಹೇಳಿ ಲಕ್ಷ್ಮಿ. ಎಷ್ಟು ಅಂದ್ರೆ ಇನ್ಯಾವತ್ತೂ ಅಳ್ಸೋಗ್ಬಾರ್ದು. ಯಾರೇ ಅದನ್ನ ಬಲ ಹಾಕಿ ಉಜ್ಜಿದ್ರು ಅಳ್ಸ ಹೋಗ್ಬಾರ್ದು. ಕೊನೆಗೂ ನಿಮ್ಗೆಲ್ಲ ಭೀಮ ಒಳ್ಳೆ ಪಾಠ ಕಲಿಸಿದ್ದಾನೆ. ಜನಕ್ಕವನು ಎಷ್ಟೇ ಒಳ್ಳೇದ್ ಮಾಡಿದ್ರು ಏನು ಪ್ರಯೋಜನ ಇಲ್ಲ. ಮನೇಲಿರೋರು ಅದನ್ನ ಸಾಬೀತು ಮಾಡ್ಬಿಟ್ರಲ್ಲ. ಅವನಿವಾಗ ಯಾವ ಪರಿಸ್ಥಿತಿಯಲ್ಲಿದ್ದಾನೋ ಹಾಗಾಗ್ಬಾರ್ದಿತ್ತು. ಸರಿ ಹೇಳಿ, ಇನ್ನೂ ದೊಡ್ಡದಾಗಿ ಹೇಳಿ. ಇದು ಎಷ್ಟು ದೊಡ್ಡದಾಗಿರ್ಬೇಕು ಅಂದ್ರೆ ನನ್ನ ತಮ್ಮ ಇದು ನೋಡಿದ ಕೂಡ್ಲೆ ಅವನಿಗೆ ಹೇಗೆ ಅನ್ನಿಸ್ಬೇಕು ಅಂದ್ರೆ ಜೀವನದಲ್ಲಿ ಯಾರಿಗೂ ಸಹಾಯ ಮಾಡಕ್ ಹೋಗ್ಬಾರ್ದು. ಹೇಳಿ ಹೇಳಿ. ಆಯ್ತಾ ನಿಮ್ದು? ನಿಮ್ ಭಾಷಣ ಮಾಡಿದ್ದೆಲ್ಲ ಮುಗೀತು ಅಂದ್ರೆ ಕೆಲ್ಸ ಕಾರ್ಯ ನೋಡ್ಕೊ ಹೋಗಿ. ಪ್ರಚಂಡ ಮೂರ್ತಿಗಳೇ ನಿಮ್ಗೆ ಹೊರಗಡೆ ಹೋಗ್ಬೇಡ ಅಂತ ತಡ್ದಿಲ್ವಲ್ಲ, ಹೋಗಿ ಮತ್ತೆ ಕೆಲ್ಸಕ್ಕೆ. ಹಾ ಹೋಗ್ತೀನಿ ಬಿಡು. ಆದ್ರೆ ಲಕ್ಷ್ಮಿ ಒಂದ್ ಕೆಲ್ಸ ಮಾಡು. ದುಡ್ಡು ಅಂದ್ರೆ ನೀನು ಪ್ರಾಣ ಬಿಡ್ತೀಯ ಅಲ್ವಾ? ನನ್ ಸತ್ತ ಮೇಲೆ ನನ್ ಹೆಣದ ಮೇಲೆ ಬೀಳೋ ದುಡ್ಡು ಹಾಕೊಂಡು ಸುಖವಾಗಿರು. ಗೆರೆ ಇಳಿ ಎಳಿ. ಹಾ ಕೊಡು. ಪ್ರಚಂಡ ಮೂರ್ತಿಗಳೇ. ನಾನ್ ನಿನ್ನತ್ರ ಮೊದಲೇ ಹೇಳಿದ್ನಲ್ಲ, ನಿನ್ನ ವ್ರತದಿಂದ ನನ್ನೆಲ್ಲ ಕೆಲಸಗಳಾಗತ್ತೆ ಅಂತ. ನೋಡ್ದ್ಯಾ, ನೀನು ವ್ರತ ಹಿಡಿದು 2 ದಿನ ಆಗಿದೆ. ಆಗ್ಲೇ ಭೀಮ್ರಾವ್ ನಮ್ಮನೆ ಬಾಗ್ಲಲ್ಲಿ ನಿಂತು ಹೇಗ್ ಕಿರ್ಚಾಡ್ತಿದ್ದಾನೆ. ಪ್ರಚಂಡ ಮೂರ್ತಿಗಳೇ, ಪ್ರಚಂಡ ಮೂರ್ತಿಗಳೇ. ಏನು ಕೆಳವರ್ಗದ ಭೀಮ್ರಾವ್, ಏನ್ ವಿಷಯ? ಮಾತಾಡು. ಏನ್ ವಿಷಯ ಬಂದಿದ್ದು? ಏನ್ ಸೇವೆ ಮಾಡ್ಬೇಕು ಹೇಳಿ. ಇವತ್ ನೋಡೇ ಬಿಡೋಣ, ಭೀಮ್ರಾವ್ ಅಂಬೇಡ್ಕರ್ ಅವ್ರ ವಿಚಾರ ಗೆಲ್ಲುತ್ತೋ ಇಲ್ಲ ನನ್ನ ನಂಬಿಕೆ ಒಡೆಯುತ್ತೋ. ಶಭಾಷ್. ಓಹೋ, ಇವಳು ಬಂದಿದ್ದಾಳೆ. ಒಳ್ಳೆದೇ ಆಯ್ತು. ಗಂಡ ಸೇವೆ ಮಾಡೋದನ್ನ ನೋಡೋ ಆಸೆನ? ಬಾ ನೋಡು, ಮುಂದೆ ಬಾ. ಬಾ, ಹತ್ರ ಬಾ. ಹಂಗೆ ನಿನ್ನ ಗಂಡ ನನ್ನ ಕಾಲು ಒತ್ತೋದನ್ನ ಕಣ್ಣಾರೆ ನೋಡು. ನಡಿ, ಕೈಗೆ ಬಟ್ಟೆ ಸುತ್ತಕೊಂಡು ನನ್ನ ಕಾಲು ಒತ್ತು ಬಾ. ಸಮಯ ವ್ಯರ್ಥ ಮಾಡ್ತಾ ಇದೆಯಾ ಭೀಮ್ರಾವ್? ಇವತ್ತೇ ಕೊನೆ ದಿನ. ರಮ ಮುಂದೆ ಹೇಗಿರ್ಬೇಕು ಅಂತ ನಿರ್ಧಾರ ಮಾಡೋ ದಿನ ಇದು.